ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಇದು ನನ್ನ ಡೇ 2 ವ್ಲಾಗ್. ಸೊ ಇವತ್ತು ಮಾರ್ನಿಂಗ್ ಬೇಗನೆ ಏಳಬೇಕು ಅಂದ್ಕೊಂಡೆ, ಬಟ್ ಅದು ಸ್ವಲ್ಪ ಲೇಟಾಗಿ ಹೋಯಿತು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಸೂರ್ಯನ ದರ್ಶನ ಆಯಿತು. ಸೊ ನೆಕ್ಸ್ಟ್ ನನ್ನ ಫೇವ್ರೆಟ್ ಮಾರ್ನಿಂಗ್ ಎದ್ದ ತಕ್ಷಣವೇ ಕಾಫಿ ಇಲ್ಲ ಅಂದರೆ ಏನೋ ತುಂಬ ಮಿಸ್ ಮಾಡ್ಕೊಳಂಗಿರುತ್ತೆ. ಸೊ ಕಾಫಿ ಆಗಿದ ನಂತರ ನನ್ನ ಮಗನಿಗೆ ಟಿಫನ್ ರೆಡಿ ಮಾಡಬೇಕು. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಅರ್ಜೆಂಟಲ್ಲಿ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಪಲಾವ್ ಅಂದರೆ ಸ್ವಲ್ಪ ಲೇಟ್, ಬಟ್ ಆ್ಯಕ್ಚುಲಿ ನೈಟೇ ಪ್ಲ್ಯಾನ್ ಆಗಿತ್ತು. ನನ್ನ ಮಗನಿಗೆ ಮಾರ್ನಿಂಗಲ್ಲಿ ಏನು ಟಿಫನ್ ಅಂತ ನೈಟಲ್ಲೇ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ. ಅವನು ಕೇಳಿದ ಹಾಗೇ ಮಾಡಬೇಕು. ಸೊ ಅವನಿಗೆ ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೇ ಇಷ್ಟ. ಸೊ ಇವತ್ತು ಪಲಾವ್ ಮಾಡ್ತೀನಿ ಅಂದೆ, ಓಕೆ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಸೊ ಪಲಾವ್ ಜೊತೆ ಬರೀ ಪಲಾವ್ ತಿನ್ನಲಿಕ್ಕಾಗಲ್ಲ. ಸೊ ಹಾಗಾಗಿ ಮೊಸರು ಬಜ್ಜಿ. ಅದ ನಂತರ ಆಫೀಸಿಗೆ ಕಳಿಸಿ, ಮಗನ ಸ್ಕೂಲಿಗೆ ಕಳಿಸಿ, ನೆಕ್ಸ್ಟ್ ನಾನು ಫ್ರೆಶ್ ಆಗಿ ಸೊ ದೇವ್ರ ಪೂಜೆ ಮಾಡಬೇಕು. ಸೊ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ದೇವ್ರ ಪೂಜೆಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಸೊ ದೇವರ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಯಾಕಂದರೆ ಅದು ಬೇಗ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ, ನಿಧಾನವಾಗಿ ಮಾಡಬೇಕು. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಪೂಜೆ ಆಗಿದ್ದ ತಕ್ಷಣವೇ ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಅಲ್ಲೂ ಲೇಟಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಅರ್ಜೆಂಟಲ್ಲೇ ಎಲ್ಲ ಕೆಲಸ ಮುಗಿಸ್ತಾಯಿದ್ದೀನಿ. ಸೊ ಪೂಜೆ ಆಗಿದ್ಮೇಲೆ ಇಮಿಡಿಯೇಟ್ ಟೆಂಪಲ್ಗೆ ಹೋಗಬೇಕು. ಸೊ ಆಲ್ರೆಡಿ ರೆಡಿ ಆಗಿದ್ದೀನಿ, ಪೂಜೆನೂ ಮುಗಿದಿದೆ. ಸೊ ಇವಾಗ ಟೆಂಪಲಿಗೆ ಹೊರಡೋಕ್ಕೆ ರೆಡಿ ಆಗಿದ್ದೀನಿ. ಸೊ ಟೆಂಪಲಿಗೆ ನನ್ನ ಜೊತೆ ನನ್ನ ಸಿಸ್ಟರ್ ಕೂಡ ಬರ್ತಿದ್ದಾರೆ. ಸೊ ಬೈಕಲ್ಲಿ ಹೋಗೋದು, ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಬೈಕಲ್ಲಿ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂಥೇಳಿ ಆಟೋ ಬುಕ್ ಮಾಡ್ಕೊಂಡಿದ್ದೆ. ಸೊ ವೆದರ್ ಕೂಡ ತುಂಬ ಚೆನ್ನಾಗಿದೆ, ಕೂಲ್ ವೆದರ್. ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದ್ರೆ ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಸೊ ಒಳ್ಳೆ ರೀತಿ ದೇವ್ರ ದರ್ಶನ ಕೂಡ ಆಯಿತು. ಸೊ ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಮತ್ತೆ 4 ಗಂಟೆಗೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಸೊ ಹಾಗಾಗಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ಪುಟ್ಟ ಮಿನಿ ವ್ಲಾಗ್, ದ ಡೇ 2 ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.